ಸುಮಾರು ಫ್ಯಾಕ್ಟ್ರೀಸ್ನಲ್ಲಿ ಬಂದ್ಬಿಟ್ಟು ಎಂಪ್ಲಾಯೀಸ್ ಇರ್ತಾರೆ. ಅವ್ರಿಗೇನೋ ಡೆತ್ ಆದ್ರೂ ಇಲ್ಲ ಬಂದ್ಬಿಟ್ಟು ಡಿಸಬಿಲಿಟೀಸ್ ಏನಾದ್ರು ಒಂದು ಆದ್ರೂ ಅದಕ್ಕೆ ಅವ್ರಿಗೆ ಏನಾದ್ರು ಒಂದು ಕಾನೂನು ಇದೆಯಾ ಮ್ಯಾಮ್? ಖಂಡಿತವಾಗಿಯೂ. ಅಂದ್ರೆ ಈಗ ವರ್ಕಿಂಗ್ ಎನ್ವೈರ್ಮೆಂಟಲ್ಲಿ ಈಗ ಫ್ಯಾಕ್ಟ್ರೀಸ್ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ಅದ್ರ ಒಳಗಡೆ ಅವ್ರು ಕೆಲಸ ಮಾಡ್ತಿರುವಂತಹ ಟೈಮಲ್ಲಿ ಅವ್ರಿಗೆ ಏನಾದರೂ ಇಂಜುರೀಸ್ ಆಗಿ ಡಿಸೇಬಿಲಿಟೀಸ್ ಆದರೆ ಅಥವಾ ಅವರ ಲೈಫಿಗೆ ಅದೇನಾದರೂ ಕುತ್ತು ತಂದು ಅವರ ಜೀವವನ್ನು ಕಳ್ಕೊಳ್ಳುವಂತಹ ಸಿಚುವೇಶನ್ಸ್ ಬಂದರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ಕಾನೂನಿದೆ. ದ ವರ್ಕ್ಮೆನ್ಸ್ ಕಾಂಪನ್ಸೇಷನ್ ಆ್ಯಕ್ಟ್ ಅಂತ 1923 ಬಂದಂತಹ ಕಾನೂನಿದು. ಆಲ್ಮೋಸ್ಟ್ ಒಂದು 100 ವರ್ಷನೇ ಆಗಿದೆ ಇದು ಕಾನೂನು ಬಂದು. ಟೈಮ್ ಇನ್ ಟೈಮ್ ಅದನ್ನು ಅಮೆಂಡ್ಮೆಂಟ್ ಮಾಡ್ತಾನೆ ಬಂದಿದ್ದಾರೆ. ಆದರೆ 2019 ಇದನ್ನು ಬೇರೆದೇ ರೀತಿಯಾಗಿ ನೇಮನ್ನು ಕೊಟ್ಟು ದ ಎಂಪ್ಲಾಯೀಸ್ ಕಾಂಪನ್ಸೇಷನ್ ಆ್ಯಕ್ಟ್ ಅಂತ ಹೇಳಿ ಪಾಸ್ ಆಗಿದೆ. ಸೊ ಈ ಕಾನೂನು ಪ್ರಕಾರ ಯಾರಿಗೆ ಏನಾದರೂ ಜೀವಕ್ಕೆ ಕುತ್ತಿರ್ಬೋದು ಅಥವಾ ಅವರು ಕೆಲಸ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ಅವ್ರಿಗೆ ಯಾವುದಾದ್ರೂ ಕಾಯಿಲೆಗಳು ಬರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಕೆಮಿಕಲ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಏನಾದರೂ ಕಾಯಿಲೆಗಳು ಬಂದರೆ, ಅಂದರೆ ರೆಸ್ಪಿರೇಟರಿ ಪ್ರಾಬ್ಲಮ್ ಇರ್ಬೋದು ಅಥವಾ ಕ್ಯಾನ್ಸರ್ ಇರ್ಬೋದು, ಇಂಥದ್ದೇನಾದರೂ ಬಂದರೆ ಅದಕ್ಕೆ ಕೂಡ ಪರಿಹಾರ ಇದೆ ನಮ್ಮ ಕಾನೂನಲ್ಲಿ. ಅದೇ ರೀತಿ ಅವರ ಡಿಸೇಬಿಲಿಟೀಸ್ ಆದರೆ, ಅಂದರೆ ಈಗ ಕೈ ಕಳ್ಕೊಂಡ್ರು, ಕಾಲು ಕಳ್ಕೊಂಡ್ರು, ಇನ್ನು ನೆಕ್ಸ್ಟ್ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಅಂಥದ್ದೇನಾರ ಸಿಚುವೇಶನ್ ಬಂದರೂ ಕೂಡ ನಾನೇನು ಹೇಳಿದೆ, ದ ಎಂಪ್ಲಾಯೀಸ್ ಕಾಂಪನ್ಸೇಷನ್ ಆ್ಯಕ್ಟ್ ಅಂತ ಏನಿದೆ ಇದರ ಪ್ರಕಾರ ಅವರಿಗೆ ಕಾಂಪನ್ಸೇಷನ್ ಕೂಡ ಸಿಗುತ್ತೆ, ಅವರಿಗೆ ಬೇಕಾಗಿರುವಂಥ ಬೆನಿಫಿಟ್ಸ್ ಕೂಡ ಸಿಗುತ್ತೆ.